ಅಪ್ಪ ಅಪ್ಪ ಅಮ್ಮ ಈಗೊಂದು ಸ್ವಲ್ಪ ಸಮಾಧಾನ ಆದಂಗಾಯ್ತು. ಅಯ್ಯಪ್ಪ ಯಾಗಳಿಗೆ ಪಾಯಸ ತಿನ್ನೋ ಏನೋ. ಅಯ್ಯಪ್ಪ ದೇವ್ರೆ ಪಾಯಸ ತಿಮ್ಮಂಗಾಗ್ಬಿಡ್ತು ಅಂತ ಹೇಳಿ ತಿಂದುಬಿಟ್ಟೆ. ಅಯ್ಯಯ್ಯೋ ಯಾವ ರೀತಿ ಆಗೈತೆ ಅಂದರೆ ಹೇಳ್ಬಾರ್ದು, ನನಗೆ ಆ ರೀತಿ ಆಗೈತೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ಬಾತ್ರೂಮ್ಗೆ ಹೋಗಿ ಬಂದಂಗಿಂದ. ಯಪ್ಪ ಯಾತನ ಮಜ್ಜಿಗೆನೆ ಯಾತನ ಕುಡ್ದು ಉಂಡಂಗೆ ಮನೆಗೆ ಕೆಮ್ತೀನಿ, ಊಟನೇ ಮಾಡಲ್ಲ. ಊಟ ಮಾಡಿರ ಅಗ್ಲೆಲ್ಲ ಹೋಗಂಗಾಗುತ್ತೆ. ಯಪ್ಪ ಹೊಟ್ಟೆಲ್ಲ ಇಸುಕ್ತಂಗಾಗುತ್ತಂಗೆ. ಹೆಸರು ಬೇಳೆ ಪಾಯಸ ಏನು ಈಟಲ್ಲಪ್ಪ, ತಂಪೇನೆ. ಬಿಡಪ್ಪ ಚಿಕನ್ ಮಟನ್ ಆಗಿದ್ರೆ ಈಟ್ ಅನ್ಬೋದಾಗಿತ್ತು. ಏನಂಥದ್ದು ಬಿಡಪ್ಪ, ಜೀರ್ಣ ಆಗಿಲ್ಲ, ಇದನ್ನ ಹೆಚ್ಚು ಕಡಿಮೆ ಆಗೈತೆ ಎಂಬಕ್ಕೆ ನಾನು ಉಂಡಿರೋದು ಹೆಸರು ಬೇಳೆ ಪಾಯಸ. ಹೆಸರು ಬೇಳೆ ಪಾಯಸ ಅಂದರೆ ತಂಪು ತಂಪು ತಂಪು. ಹೆಸರು ಬೇಳೆ ಪಾಯಸ ತಿಂದ್ರೂ ಹಿಂಗೆ ಬೇದಿ ಆಗುತ್ತಾ? ಪಾರು ಸ್ವಲ್ಪ ಮಜ್ಜಿಗೆನಾದರೂ ಇದ್ರೆ ತಂದ್ಕೊಡಮ್ಮ. ಮಜ್ಜಿಗೆ ಇಲ್ಲ ಕಣತ್ತೆ. ಒಂದು ಅರ್ಧ ಲೀಟ್ರದ್ದು ಮೊಸರು ಪ್ಯಾಕೆಟ್ ತೊಗೊಂಬಂದು ಸ್ವಲ್ಪ ಮಜ್ಜಿಗೆ ಮಾಡ್ತೀಯೇನೆ. ಅಯ್ಯೋ ಯಾಕನೋ ಇಲ್ಲಿ ನೋಡಿ ಹೊಟ್ಟೆ ಎಲ್ಲ ಇಸುತ್ತಾ ಐತೆ, ಹಗ್ಲೆಲ್ಲ ಓಡಾಡ್ತಾ ಇದ್ದೀನಿ. ಒಂದು 10 ಸತಿ ಓದೆ ಕಣೆ, ಇನ್ನೂ ಅದು ಯಾಕನೋ ಕಂಟ್ರೋಲ್ಗೆ ಬರೋಂಗಿಲ್ಲ. ಯಪ್ಪ ತಿರ್ಗ ನೋಡಿ ಈಗಿನ ಹೋಗಿ ಬಂದೆ, ಎಷ್ಟೊತ್ತೊಂದು ಗಂಟೆ ಕುತ್ಕೊಂಡಿದ್ದೀನಿ. ಅಪ್ಪ ತಿರ್ಗ ಯಾಕೆ ಹೊಟ್ಟೆ ಇಸುತ್ತಂಗೆ ಆಗುತ್ತೆ, ಅದಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಬರ್ತೀಯಾ? ಅಯ್ಯೋ ಹೆಸರು ಬೇಳೆ ಪಾಯಸ ತಿಂದಿದ್ದಕ್ಕೆ ಲೂಸ್ ಮೋಷನ್ ಸ್ಟಾರ್ಟ್ ಆಗೈತೇನತ್ತೆ? ಅಯ್ಯೋ ಇದೇ ನಿಂಗೆ ಹೇಳ್ತಾ ಇದ್ದೀರಾ? ಹೆಸರು ಬೇಳೆ ಪಾಯಸ ತಂಪಪ್ಪ, ಏನಾಗಲ್ಲ. ಅಯ್ಯೋ ಜಾಸ್ತಿ ತಿಂದ್ರಿ ಅನ್ಸುತ್ತೆ. ಇಷ್ಟೊಂದು ಮಾಡಿದ್ದೆ ಪಾಯಸ, ನೀವು ತುಪ್ಪ ಹಾಕೊಂಡು ಬೇರೆ ಚೆನ್ನಾಗಿ ತಿಂದ್ಬಿಟ್ರಾ ಚೆನ್ನಾಗೈತಿ ಅಂತ. ಅಯ್ಯೋ ನನಗೇನಾದರೂ ಹೆಚ್ಚು ಕಡಿಮೆ ಆಗೈತೆ ಅಷ್ಟೇ. ಹೆಸರು ಬೇಳೆ ಪಾಯಸಕ್ಕೆ ಏನೂ ಆಗ್ತಿರ್ಲಿಲ್ಲಪ್ಪ, ಅದ್ಯಾಕೆ ಹಿಂಗಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ತಿಮ್ಮಂಗಾಗ್ಬಿಟ್ಟಿತ್ತ ಅವ್ರ ಮಂತಾಗ ವಾಕ್ಯ ಶಿಲ್ಪಕ್ಕೆ ಒಂದು ಇಟ್ಕೊಡ್ತಲ್ಲ. ಅಯ್ಯೋ ನನಗಿಲ್ಲೋಡು ತಿಮ್ಮಂಗಾಗ್ಬಿಡ್ತು ಅಂತ ಹೇಳಿ ನಾನು ತಿಂದುಬಿಟ್ಟೆ. ಒಬ್ರು ಮನೆಯೊಳದು ತಿಮ್ಮಂಗಾಗುತ್ತೆ ಆ ಥರ ಮಾಡಿದ್ದ. ನಾನು ತಿನ್ನಬಾರ್ದಾಗಿತ್ತು ಹೋಗತ್ತ. ಸಾಕಲ್ಲಿ ತಿಂದು ಬಂದಿದ್ದೆ, ಸಾಕಿಲ್ಲ ಅಂತ ಹೇಳ ಯಾಕೆ ಪಾಯಸ ಚೆನ್ನಾಗಿ ಕಿತ್ಕೊಳಕ್ಕೆ ಇನ್ನೊಂದೋಟ ಕೊಡು ಅಂದಿದ್ರು ಕೊಡೋದು. ಅಲ್ಲಿ ಇನ್ನೊಂದಿಟ್ಟು ಹಾಕ್ಸ್ಕೊಂಡು ತಿಂದು ಬಂದಿದ್ರು ಸಾಕಾಗಿತ್ತು. ನಿಂತ ಮಾಡಿಸ್ಕೊಂಡು ಸುಮ್ಮನೆ ತಿಂದುಬಿಟ್ನಲ್ಲ, ಅಕ್ಕೆ ಎಲ್ಲೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗೈತಿ. ಎಂಥ ಕೆಲಸ ಆಯಿತು ಹೋಗತ್ತ. ತಡಿ ಹೋಗಿ ಬತ್ನ್ಯಾಕಯ್ಯಪ್ಪ, ಹೊಟ್ಟೆ ಸುತ್ತೈತೆ ಹಂಗೇನೆ. ಸುಗ್ಗಿಗೆ ಆಗಬೇಕು ನಾನು ನಗಬೇಕು, ಸುಗ್ಗಿ ಹಳಬೇಕು ನಾನು ನಗಬೇಕು. ಸುಗ್ಗು ನೀನು ಬಾತ್ರೂಮ್ ಬಿಟ್ಟು ಎದ್ದು ಬಾ, ಅವಾಗ ಗೊತ್ತಾಗುತ್ತೆ. ಬಾತ್ರೂಮ್ ಬಿಟ್ಟು ಎದ್ದು ಬಾರೇ, ಎದ್ದು ಬಾ. ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ನಿನಗೆ ಲೊಳ್ಳ 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 ಕಿತ್ಕೊಂಡು ಸುಸ್ತಾಗಿ ನಿನ್ನ ನೋಡಬೇಕು ನಿನಗೆ ಎಂಥ ಗತಿ ಬರುತ್ತೆ ಅಂತ. ಹೆಸರು ಬೇಳೆ ಪಾಯಸ ಮಾಡಿಕೊಡೆ. ಹೆಸರು ಬೇಳೆ ಪಾಯಸ ಅಂತಿದ್ದಲ್ಲ, ತಿನ್ನು ಹೆಸರು ಬೇಳೆ ಪಾಯಸನ. ಸರಿಯಾಗಿ ಮಾಡಿದ್ದೀನಿ ನಿನಗೆ. ಮತ್ತೆ ಇನ್ನೊಂದಿನ ಬಸ್ರಿ ಹೆಂಗ್ಸು ಬಗಸ್ದಂಗೆ ಬಗಸ್ಬಾರ್ದು ಯಾವತ್ತೂ, ಹಾಗೆ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಇದೆ ಅವಳ ರಿಯಾಕ್ಷನ್ ಅಂತ. ಅವಾಗಿಂದ ಓಡಾಡ್ತಾ ಇದ್ದಾಳೆ. ಅವಾಗಿಂದ ಬಾತ್ರೂಮ್ 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 ಬಾತ್ರೂಮ್. ಯಪ್ಪ ಇಲ್ಲೇ ಕುಕ್ಕಂತೀನಿ ಸಣ್ಣ ಬಾತ್ರೂಮ್ ಇಂತಾಗೇನೆ. ಯಪ್ಪ ಅಲ್ಲೇ ಕೂತ್ಕೊಂಡವಳೆ ಬಾತ್ರೂಮ್ ಹತ್ತ, ಅಲ್ಲೇ ಬಿಟ್ಟು ಬರಬಾರ್ದು. ಅಲ್ಲೇ ಕೂತ್ಕೋಬೇಕು ಇವತ್ತು. ಆಗ್ಲಲ್ಲ ಓಡಾಡಿ ಸಾಕಾಗ್ಬೇಕು ನಿನಗೆ. ಮತ್ತೆ ಇನ್ನೊಂದು ದಿವಸ ಯಾತನ ಮಾಡಿಕೊಡು ಅಂತ ಕೇಳಬಾರ್ದು ನಿನಗೆ. ನೋಡಿ ನೀನು ಸರಿಯಾಗಿ ಮಾಡಿದ್ದೀನಿ. ಇನ್ನೊಂದು ದಿವಸ ಕೇಳು ಹೇಳ್ತೀನಿ. ಇಲ್ಲೇ ಇರ್ಬೇಕು, ಇಲ್ಲೇ ಕೂತ್ಕೊಂಡಿರ್ಬೇಕು, ಯಾವಾಗಲೂ ಮನೆಯಿಂದ ಇಲ್ಲೇ ಕೂತ್ಕೊಂಡಿರ್ಬೇಕು. ಅಯ್ಯೋ 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 ಅಯ್ಯೋ. ಅತ್ತೆ ಕಡಿಮೆ ಆಯ್ತಾ? ಇನ್ನೂ ಇಲ್ಲ ಕಣೆ. ಯಪ್ಪ ಯಾಕನ ಬೋಲ್ ಹೊಟ್ಟೆ ಇಸುತ್ತಂಗಾಗುತ್ತೆ ಕಣೆ. ಅಮ್ಮ ಹೋಗಂಗಾಗಲ್ಲ. ಅಪ್ಪ ದೇವ್ರೇ, ಪರಮಾತ್ಮ ದೇವ್ರೇ. ಅಯ್ಯೋ ಅಮ್ಮಮ್ಮಮ್ಮ ಹೋಗತ್ತಾ ನೋಡೋಕ್ಕಾಗಲ್ಲ. ಎಂಥ ಕೆಲಸ ಆಗೋಯ್ತೈತೆ. ಅಯ್ಯೋ ಹೋಗತ್ಲಾಗೆ. ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ಸುಗುಣಕ್ಕ ಯಾಕೆ ಬಾತ್ರೂಮ್ ತಗಿಂಗ್ ಕೂತ್ಕೊಂಡಿದ್ದೀಯ? ಯಾಕೆ ವಾಸನೆ ಮಾಡೋಲ್ಲಿ? ಬಾತ್ರೂಮ್ ತಗೇನೆ ಬಾಕ್ಲಾಗೆ ಕೂತ್ಕೊಂಡಿದ್ಯಾ? ಸಿ ಯಾಕಕ್ಕ? ಅಯ್ಯೋ ನನ್ನ ಪಾಡ್ ನನಗೆ, ನನ್ನ ಕಷ್ಟ ನನಗೆ. ನಿನಗೇನಮ್ಮ ನಿನ್ಗೆ
ನನಗೆ ಮನೆಯಕ್ಕೆ ಹೋಗ್ತಿದ್ದಂಗೆ ಆಗ್ಲೆಲ್ಲ ಹೋಗಂಗಾಗುತ್ತೆ. ಯಾಕನ ಲೂಸ್ ಮೋಷನ್ ಕಣೆ, ಲೂಸ್ ಮೋಷನ್ನು ಮತ್ತು ಕರ್ದನ. ಅಯ್ಯೋ ನನಗೆ ನೋಡು, ಲೂಸ್ ಮೋಷನ್ ಅಂದ್ರೆ ಲೂಸ್ ಮೋಷನ್ ಆಗೈತಿ. ಬೋಲ್ ಬೇದಿ ಆಗ್ತೈತಿ ಕಣೆ. ಆಸ್ಪತ್ರೆಗೆ ಹೋಗಿ ಬರಬೇಕು, ಹೋಗೋಣ ಅಂದ್ರೆ ಬಸ್ನಾಗ ಹೋಗ್ಬೇಕಾರೆ ಎಲ್ಲ ಮಂಗಾಗೈತಿ. ಅಯ್ಯಪ್ಪ ಹೋಗೋಕ್ಕಾಗ್ತಿಲ್ಲ ಆಸ್ಪತ್ರೆಗೂ. ಒಂದೊಂದು ತಡಿ ಜಾಕ್ ಒಂದ್ಸತಿ ಹೋಗಂಗಾಗ್ತೈತಿ. ನನಗೆ ನೋಡು ಒಂಥರ ತಡ್ಕಮಕ್ಕಾಗ್ತಿಲ್ಲ, ಹಂಗಾಗ್ತೈತಿ. ಅಯ್ಯೋ ದೇವ್ರಿ, ಯಾಕೆ ತಿಂದಿದ್ದೆ ಅಂಥದ್ದು? ನೆನ್ನೆ ಸಹ ಹೆಸರು ಬೇಳೆ ಪಾಯಸ ಇಕ್ಲಿಕ್ಕಿದ್ದಲ್ಲ, ಅದಕ್ಕೆ ಅನ್ಸುತ್ತೆ. ಏನು ತಿಂಬಾದ್ ನೋಡಿ ಹಂಗೆ ಅನ್ಕಣೆ ನಾನು. ಎಲ್ಲನ ಯಾಕೋ ಹಿಂಗೆ ತಿಂತಾಯ್ತೆ ಅಂದಮೇಲೆ ಏನೋ ಒಂದು ಆಗುತ್ತೆ ಅನ್ಕಣೆ, ಹಂಗೆ ಆಯ್ತು. ಸುಮ್ಮನಿರ್ತೀಯಾ? ನಿನ್ನಂತಲ್ಲಿ ನೋಡಿ ಕಣ್ಣಸರು ಬಿಟ್ಟಿರೋದಕ್ಕೆ ಮತ್ತೆ ಹೆಂಗೆ ತಿಂತು ಸುಗುಣಕ್ಕ ಪಾಯಸ, ಹೆಂಗೆ ತಿಂತು ಅಂತ ನೀನೆಲ್ಲ ನೋಡಿದೀಯಾ? ಅದಕ್ಕೆ ಕಣ್ಣಸರಾಗಿರ್ಬೇಕು ನನಗೆ. ಪರ ಒಂದಿಟ್ಟು ನನಗೆ ಕಣ್ಣಸರು ಹಾಕಿ ಕಣಮ್ಮ. ಒಂದಿಟ್ಟು ಯಾರು ತಗೋಣ ಕಣ್ಣಸರು ಹಾಕಿಸ್ಕೋಬೇಕು. ಇವಳು ಎಲ್ಲ ನೋಡ್ಬಿಟ್ಟವಳು ನಾನು ಪಾಯಸ ತಿಂದಿದ್ದ, ಕಣ್ಣಸರು ಬಿಟ್ಟವಳಿ. ಅದಕ್ಕೆ ಅನ್ಸುತ್ತೆ ಇಲ್ಲ ನನಗೆ ಕಣ್ಣಸರು ಬಿಟ್ಟಿರೋದಕ್ಕೆ ಹಿಂಗೆ ಆಗ್ತಾ ಇರೋದು. ಕಣ್ಣಸರು ಬಿಟ್ಟಿರೋದಕ್ಕೆ ನನಗೆ ಯಪ್ಪ ಹಿಂಗೆ ಆಗ್ತಾ ಇರೋದು. ಭಾಳ ಕಷ್ಟ ಆಗ್ತೈತೆ ನನಗೆ. ಒಬ್ರು ತಿಂಬದು ನೋಡಿ ಹಂಗೆ ಅನ್ಬಾರ್ದು, ಹೆಂಗೆ ತಿಂತು ಅಂದ್ರೆ ಸಾಕು ಕಣ್ಣಸರು ಆಗಿಬಿಡುತ್ತೆ. ಅಲ್ಲ ನೀವು ನೆನ್ನೆ ತಿಂಬ ಸ್ಪೀಡ್ ನೋಡಿದ್ರೆ ಹಂಗೆ ಇತ್ತೇಳು ಪಾಯಸನ. ಗಬ್ರ ಆಡ್ಕೊಂಡು ತಿಂದ್ರೆ ಪಾಯಸ ಯಾಕತ್ತು ಹಿಂಗೆ ತಿಂತಾರೆ ಅನ್ಕಂಡು. ನೀವು ಪಾಯಸ ತಿಂಬೋದು ಸ್ಟೈಲ್ ನೋಡಿದ್ಕೆ ನನಗೆ ಅಯ್ಯಪ್ಪ ಇದೇನಪ್ಪ ಇದು ಹಿಂಗೆ ಮಂಗಾಯ್ತು. ಇದೇನಪ್ಪ ಇದು ಹಿಂಗೆ ತಿಂತಾ ಇದ್ದಾರೆ ಇವ್ರು ಪಾಯಸನ ಮಂಗಾಯ್ತು. ಮತ್ತೆ ಅಂದರೆ ಚೆನ್ನಾಗಿ ತಿಂತು ಪಾಯಸ. ಎಷ್ಟೊಂದು ಮಾಡಿದ್ದಾಕ ಒಂದು ಅಪ್ಲೈ ಮಾಡಿದ್ದೆ, ಎಲ್ಲ ತಿಂದುಬಿಡ್ತು. ಅದಕ್ಕೆ ಇಲ್ಲ ಪಾಪ. ಬಿಡತ್ತೆ, ಮೊಸರು ತಂದು ಮಜ್ಜಿಗೆ ಮಾಡಿಕೊಡ್ತೀನಿ. ತರೋಗ ಅವಾಗಿಂದ ಹೇಳ್ತಾ ಇದ್ದೀನಿ, ಯಪ್ಪ ಭಾರತೆ ಆಸ್ಪತ್ರೆಗೆ ಹೋಗೋಣ ಅಂತ ಕರಿತಾ ಇಲ್ವಲ್ಲೇ ನೀನು? ಅವಾಗಿಂದ ನನಗೆ ಹಂಗೆ ಹೊಟ್ಟೆಲ್ಲ ಇಸುತ್ತಂಗಾಗುತ್ತೆ ಅಂತ ಒಂದು 15 ಸತಿ ಓಡಾಡಿದ್ದೀನಿ. ಒಂದು 10-15 ಸತಿ ಓಡಾಡಿದ್ದೀನಿ ಅಲ್ಲೇನಿ. ಹಂಗಂದ್ರೂ ನೀವು ಹೋಗಿ ಆತನ ತಂದು ಮಾಡ್ಕೊಡೋಣ ನಮ್ಮಂಗಿಲ್ಲ. ಇನ್ನು ಮೊಸರು ತೊತ್ತೀನಿ ಅಂತಾಳೆ. ತಂದು ಮಾವಿಗೇನು ಕೊಡಬೇಕಾ ಜಲ್ದಿ? ಮಜ್ಜಿಗೆ ಕುಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ. ಮಜ್ಜಿಗೆ ಕುಡಿದ್ರೆ ಎಷ್ಟೋ ಒಂದಿಟ್ಟು ನನಗೆ ಏನೋ ಸಮಾಧಾನ ಆದಂಗೆ ಆಗುತ್ತೆ. ಹೋಗು. ಅದೇ ನಿನಗೆ ಸುಸ್ತಾಗ್ತೈತಲ್ಲ, ಅದಕ್ಕೆ ಆಮೇಲೆ ಎಲ್ಲನ ಬಿದ್ದಿದ್ರಾತು ಅಂತ ಹೇಳಿ ಅದಕ್ಕೆ ನಾನು ಬಂದೆ. ಸುಸಕಯ್ಯ ಇಲ್ಲಿರು, ನಮ್ಮ ಅತ್ತೆಗೆ ಪಾಪ ಸುಸ್ತಾಗ್ಬಿಟ್ಟೈತೆ, ಓಡಾಡಕ್ಕೆ ಆಗ್ತಿಲ್ಲ. ಅಗಳೆಲ್ಲ ಹೋಗಿ ಪಾಪ ಅದು ಯಾಕಂಗಾಗೈತೋ ಏನೋ ಹೋಗತ್ತ. ಮೊಸರು ತಾಬತ್ತೀನಿ, ಇಲ್ಲೇ ಇರು ನಮ್ಮ ಅತ್ತೆ ತಾಗಿ. ಹೋಗು, ಇರ್ತೀನಿ, ತಕೊಂಬರೋಗಿ ಹೋಗು. ಪಾಪ ಒಂದೇ ದಿವಸಕ್ಕೆ ಒಂದೇ ಕ್ಷಣಕ್ಕೆ ಮಾಕ ಎಲ್ಲ ಇಳೆ ಬಿದ್ದಂಗಾಗೈತಿ ಸುಗುಣಕ್ಕಂದು. ಪಾಪ ನೋಡಕ್ಕಾಗಲ್ಲ. ಅಯ್ಯೋ ನನ್ನ ತಾಯಿ ಸುಮ್ಮನಿರು. ಅಯ್ಯೋ ನನಗೆ ಯಾವತ್ತೂ ಹಿಂಗಾಗಿರಲಿಲ್ಲ. ನಮ್ಮ ತಾಯಿ ನನಗಂತ ಓಡಾಡಯ್ಯಪ್ಪ. ಅಯ್ಯೋ ಹೊಟ್ಟೆ ಸುತ್ತೈತೆ ಕಣೆ. ಬೆಳಗ್ಗೆ ಹೋಗಂಗಾಗುತ್ತೆ, ಹೋದ್ರೂ ಕೂತ್ಕೊಂಡು ಬರೋದಿಲ್ಲ. ಅಯ್ಯಪ್ಪ ಹೋಗತ್ತ. ಅಮ್ಮ ತಾಯಿ ಸವಸ್ ಬೇಡಮ್ಮ ತಾಯಿ, ಎಂಥರ್ಗೂ ಇಂಥ ಕಷ್ಟ ಬೇಡ ಕಣ್ ತಾಯಿ. ಏಪ್ಪ ಅದೆಲ್ಲ ಹೋಗೋಕ್ಕಾಗಲ್ಲ. ಎಲ್ಲ ಸರಿಯಾಗಿದ್ರೆ ತಾಯಿ ಮನ್ಸಿನ ಜೀವನ. ಅಯ್ಯೋ ಒಂದು ಮಗು ಐತೆ ಅಂದ್ರೆ ತಡ್ಕೊಂಬಕ್ಕಾಗಲ್ಲ, ಒಂದು ಜೀವನ ಐತೈತೆ ಅಂದ್ರೆ ತಡ್ಕೊಂಬಕ್ಕಾಗಲ್ಲ. ಯಪ್ಪ ಮನ್ಸಿನ ಜೀವನ ಎಲ್ಲ ನೆಟ್ಕಿದ್ರೆ ಕಣೆ ತಾಯಿ. ಯಪ್ಪ ಏನು ಬೈಕಂಡು ಪಾಯಸ ಮಾಡಿಕ್ಕಿಲೋ ಏನೋ. ಅದು ಯಾಕಂಗಾಗ್ತೈತೋ ಏನೋ. ಅಯ್ಯಪ್ಪ ಇಲ್ಲೋಡು, ಒಂದು 10 ಸತಿ ಓಡಾಡಿದ್ನ, ಒಂದು 10-15 ಸತಿ. ಯಪ್ಪ ನನಗಂತ ತಡ್ಕೊಂಬಕ್ಕಾಗ್ತಿಲ್ಲ. ಅದಕ್ಕೆ ಸುಸ್ತಾಗಿ ಇಲ್ಲೇ ಬಾತ್ರೂಮ್ ತೆಗೆ ಕುಕ್ಕಣಿನಿ. ಏನು ಮಾಡೋಣಪ್ಪ ಶಿವನೇ ದೇವ್ರೇ ಅಮ್ಮಂಗಾಗೈತಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.